ಯಾಕೆ ಸುಮ್ಮನೆ ನಿಂತಿದ್ದೀರಾ? ಯಾಕೆ ನಿದ್ದೆ ಬರ್ಲಿಲ್ಲ ಅಂತ ಹೇಳಲೇ ಇಲ್ಲ? ಅದು ಹೊಸ ವಾತಾವರಣ ಅಲ್ವಾ, ಅದು ಅಲ್ಲದೆ ಕರ್ಕಶವಾಗಿ ಶಬ್ದ ಬರ್ತಿತ್ತು, ಅದಕ್ಕೆ ನಿದ್ದೆ ಬಂದಿಲ್ಲ. ಕರ್ಕಶವಾಗಿ ಶಬ್ದ ಬರ್ತಿತ್ತ? ಕೇಳಕ್ ಆಗ್ತಿರ್ಲಿಲ್ಲ. ಹೌದಾ? ಅಷ್ಟೊಂದು ಜೋರಾಗಿ ಸೌಂಡ್ ಆಗ್ತಿತ್ತ? ನನ್ಗೇನು ಕೇಳಿಸ್ಲೇ ಇಲ್ಲ. ನಿಮಗೆಲ್ಲಿ ಕೇಳಿಸುತ್ತೆ? ಯಾಕೆ, ನನಗೆ ಕಿವಿ ಇಲ್ವಾ? ಕಿವಿ ಕೇಳಿಸಲ್ವಾ? ಅಷ್ಟೊಂದು ಜೋರಾಗಿ ಕರ್ಕಶವಾಗಿತ್ತು ಅಂತೀರಾ, ನನ್ ಕೇಳಿಸ್ಬೇಕಾಗಿತ್ತು ತಾನೆ. ಆ ಕರ್ಕಶವಾದ ಶಬ್ದ ಇವ್ರದೆ ಅಂತ ಹೇಗಪ್ಪ ಹೇಳಿ? ಏಯ್ ಹಲೋ, ಯಾಕೆ ಪ್ರದಕ್ಷಿಣೆ ಆಗ್ತಾ ಇದ್ದೀರಾ? ಏನಾಯ್ತು? ಏನು ಇಲ್ಲ ಬಿಡಿ, ಮಾತಿಗೇನೋ ಹೇಳ್ಬಿಟ್ಟೆ. ನಿಜ ಹೇಳಿ, ನಿಮ್ಗೆ ನಿದ್ದೆ ಬರ್ದಿರೋದಕ್ಕೆ ನಾನ್ ಕಾರಣನಾ? ಅಯ್ಯೋ ಏನು ಇಲ್ಲ, ಯಾಕೆ ಎದಕ್ತಿದ್ದೀರಾ? ಈಗಾಗಲೇ ತುಂಬಾ ಲೇಟ್ ಆಗೋಗಿದೆ, ನಾನು ಫ್ರೆಶ್ ಅಪ್ ಆಗಿರ್ತೀನಿ. ಅಲ್ಲ, ಒಂದ್ ನಿಮಿಷ. ನಿಮ್ಗೆ ಬ್ರೇಕ್ಫಾಸ್ಟ್ಗೆ ಏನ್ ಬೇಕು ಅಂತ ಹೇಳಿ ನಾನು ಆರ್ಡರ್ ಮಾಡ್ಬಿಡ್ತೀನಿ. ರಾತ್ರಿ ತಿಂದಿದ್ದು ನಂಗೆ ತುಂಬಾ ಕಡಿಮೆ ಆಯ್ತು, ಹಸುವಾಗ್ತಿದೆ. ರಾತ್ರಿ ಸಾಕಾಗ್ಲಿಲ್ವಾ? ಮತ್ತ ಕೇಕು ಯಾರು ಮುಗಿಸಿದ್ದು? ಅಷ್ಟು ಸಣ್ಣ ಕೇಕು ಇಷ್ಟು ದೊಡ್ಡ ದೇಹ ಕೇಕ್ ಸಾಕಾಗುತ್ತೆ? ಅದು ಸಣ್ಣ ಕೇಕಾ? ಒಂದ್ ನಿಮಿಷ, ಆರ್ಡರ್ ಮಾಡ್ಬಿಡ್ತೀನಿ. ಹಲೋ ಹಲೋ ಸರ್, ಹೇಳಿ. ಹಾ, ಏನಿದೆ ಬ್ರೇಕ್ಫಾಸ್ಟ್ಗೆ? ಇಂಡಿಯನ್ ಅಂಡ್ ಕಾಂಟಿನೆಂಟಲ್ ಅವೈಲೇಬಲ್ ಇದೆ ಸರ್. ನಿಮ್ಗೆ ಏನ್ ಬೇಕಂತ ಹೇಳಿ. ನನಗೆ ಒಂದು ಚೀಸ್ ಟೋಸ್ಟು, ಒಂದು ಚಿಕನ್ ಸ್ಯಾಂಡ್ವಿಚ್ ಮತ್ತೆ ಒಂದು ಕಾಲ್ ಸೂಪ್. ಹಲೋ, ನಿಮ್ಮ ಹತ್ರ ದಾವಣಗೆರೆ ಬೆಣ್ಣೆ ದೋಸೆ ಇದೆಯಾ? ಹಾ ಸರ್, ಇದೆ. ನನಗೆ 3 ದಾವಣಗೆರೆ ಬೆಣ್ಣೆ ಮಸಾಲೆ ಅಂಡ್ ಒಂದು ಎಕ್ಸ್ಟ್ರಾ ಬೌಲಲ್ಲಿ ಬಟರ್ ಕಳಿಸಿ. ಓಕೆ ಸರ್. ಆಮೇಲೆ ಇದಿದೆಯಾ ಬಿಸಿಬೇಳೆ ಬಾತ್? ಹಾ ಸರ್, ಇದೆ. ಅದಕ್ಕೂ ಬಟರ್ ಬೇಕಾ? ಅದಕ್ಕೆ ಯಾರಿ ಬಟರ್ ಹಾಕ್ತಾರೆ? ಘೀ, ತುಪ್ಪ ಹಾಕೊಂಡು ತಗೊಂಬನ್ನಿ. ಇಬ್ಬರಿಗೆ ಇಷ್ಟೊಂದೆಲ್ಲನಾ? ಒಂದು ನಿಮಿಷ, ನಿಮ್ಗೇನು ಆರ್ಡರ್ ಮಾಡಲಿ? ಎಷ್ಟೊತ್ತು ತನಕ ಆರ್ಡರ್ ಮಾಡಿದ್ದು? ನನಗೆ. ನಿಮ್ಗೇನು ಬೇಕು ಹೇಳಿ? ನನ್ಗೇನು ಬೇಡ. ಬೆಳಗ್ಗೆ ಹೊತ್ತು ಹಸುವಾಗಲ್ವಾ ನಿಮ್ಗೆ? ಏನಾದ್ರೂ ಸ್ವಲ್ಪ ತಿನ್ನಿ. ಶಾಸ್ತ್ರ ಒಂದ್ ಸತಿ ಶುರು ಆದ್ರೆ ಮುಗಿಯೋದು ಲೇಟ್ ಆಗುತ್ತೆ. ನನ್ನ ಮಾತು ಕೇಳಿ. ಹೇಳಿ, ಏನ್ ತಗೋತೀರಾ? ನನಗೆ 2 ಇಡ್ಲಿ, ಚಿಕ್ಕದು, ಚಿಕ್ಕದು 2 ಇಡ್ಲಿ ಸಾಕು. ಬಟನ್ ಇಡ್ಲಿ? ಹಾ, ಪರ್ಫೆಕ್ಟ್. 2 ಬಟನ್ ಇಡ್ಲಿ ಕಳಿಸಿ. ಥ್ಯಾಂಕ್ ಯು. ಹಲೋ, ಹಾಗೆ ಫ್ರೂಟ್ ಜ್ಯೂಸ್ ಕಳಿಸಿ. ಹಾ, ಹೋಗ್ಲಿ ಬಿಡು, ಈಗ್ಲಾದ್ರೂ ನಿನಗೆ ಅರ್ಥ ಆಯ್ತಲ್ಲ, ಇಲ್ಲಿಗೆ ಬಂದಿದ್ದು ಸಾರ್ಥಕ ಆಯ್ತು. ಓಕೆ, ನಾವ್ ಆದಷ್ಟು ಬೇಗ ಮನೆಗೆ ಹೊರಡೋಣ. ಅವ್ರ ಶಾಸ್ತ್ರಗಳು ಮಾಡ್ಕೊಳ್ಳಿ. ಹಾಗೆ ನಾವು ಮನೆಗೆ ಬರ್ತಿದೀವಿ ಅಂತ ಅಣ್ಣ ಅದಕ್ಕೆ ಗೊತ್ತಾದ್ರೆ ಅವ್ರಿಗೂ ತುಂಬಾ ಖುಷಿ ಆಗತ್ತೆ. ಎಸ್, ನಿನ್ ಈ ಡಿಸಿಷನ್ನು ಮನೆಯವರಿಗೆಲ್ಲ ಖುಷಿ ಕೊಡುತ್ತೆ. ಶಾಸ್ತ್ರಕ್ಕೋಸ್ಕರ ಹನಿಮೂನ್ ಟ್ರಿಪ್ಪನ್ನೇ ಮಧ್ಯದಲ್ಲಿ ಕ್ಯಾನ್ಸಲ್ ಮಾಡಿ ಬಂದಿದ್ಯಾ ಅಂತ ಮನೆಯವ್ರಿಗೆ ಗೊತ್ತಾದ್ರೆ ಮನೆಯವ್ರಿಗೆ ಯಾರಿಗೂ ಬೇಜಾರಾಗಲ್ಲ. ಅದ್ರ ಬದಲಾಗಿ ನಿನ್ ಮೇಲಿರೋ ಅಭಿಪ್ರಾಯನೇ ಚೇಂಜ್ ಆಗತ್ತೆ. ಥ್ಯಾಂಕ್ ಯು ಮಹಿ, ಯು ಹ್ಯಾವ್ ಟೇಕನ್ ಅ ರೈಟ್ ಡಿಸಿಷನ್. ಹಾ, ರಿಸೆಪ್ಷನಿಗೆ ಕಾಲ್ ಮಾಡಿ ಬ್ಯಾಗ್ ತಗೊಂಡು ಹೋಗಿ ಕೇಳು. ನಾನು ಹೋಗಿ ಕ್ಯಾಬ್ ಬುಕ್ ಮಾಡಿ ಬರ್ತೀನಿ. ಓಕೆ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತೆ. ಮೈ ಫುಟ್. ನನ್ ಪೋಸ್ಟ್ ವೆಡ್ಡಿಂಗ್ ಪಾರ್ಟಿಗೆ ಬರ್ದಿರೋ ಫ್ರೆಂಡ್ಸ್ ಎಲ್ಲ ನನ್ಗೋಸ್ಕರ ಬಂದು ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನನ್ಗಾರು ಡಿಸಪಾಯಿಂಟ್ ಮಾಡಕ್ ಇಷ್ಟ ಇಲ್ಲ. ಬಟ್ ಐ ನೋ ನಿನ್ಗಿದೆಲ್ಲ ಪ್ರಿಯಾರಿಟಿ ವಿಷಯ ಅಲ್ಲ ಅಂತ. ಅಜಯ್, ರೆಡಿ? ಎಲ್ಲ ತಯಾರಿ ಆಯ್ತಲ್ಲ, ಶುರು ಮಾಡೋಣವಾ? ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಾ? ಈಗ ಈ ಉಂಗ್ರನ ನಾನು ಹಾಲಲ್ಲಿ ಹಾಕ್ತೀನಿ. ನೀವಿಬ್ರು ಹುಡುಕ್ ತೆಗಿಬೇಕು. ಯಾರದನ್ನ ಫಸ್ಟ್ ಹುಡುಕ್ ತೆಗೆದು ತೋರಿಸ್ತಿರೋ ಅವ್ರು ಈ ಶಾಸ್ತ್ರದಲ್ಲಿ ಗೆದ್ದ ಹಾಗೆ. ಸೋಲೋದು ಗೆಲ್ಲೋದ? ಮತ್ತೆ ಇದು ಆಟ ಅಂತ ಹೆಸರಿಡ್ಬೇಕಾಗಿತ್ತಲ್ಲ, ಶಾಸ್ತ್ರ ಅಂತ ಇದ್ದೀರಾ? ಇದು ಆಟದ ತರನೇ ಶಾಸ್ತ್ರ ಅಂತ ತಿಳ್ಕೊ. ಯಾರು ಉಂಗ್ರನ ಮೊದಲು ಹುಡುಕಿ ತೆಗಿತಾರೋ ಅವರೇ ಸಂಸಾರದ ಚುಕ್ಕಾಣಿ ಹಿಡಿಯೋದು, ಅವರೇ ಸಂಸಾರದ ಲೀಡ್ರು. ಬಿಟ್ಕೊಡ್ಬೇಡ, ಇದು ನಮ್ಮ ಫ್ಯಾಮಿಲಿ ಪ್ರೆಸ್ಟೇಜ್ ಪ್ರಶ್ನೆ. ಹುಡುಕೋ, ಜಯಶೀಲನಾಗು.
ಭೂಮಿಕಾ, ನೀನು ಬಿಟ್ಕೊಡ್ಬೇಡ. ಇವತ್ ನೀನಾ ಇಲ್ಲ ಗೌತಮ್ಮ ಅನ್ನೋ ಡಿಸೈಡ್ ಆಗೋಗ್ಲಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋದನ್ನ ನೀನ್ ಇವತ್ ಪ್ರೂವ್ ಮಾಡ್ಲೇಬೇಕು. ಆಲ್ ದ ಬೆಸ್ಟ್. ಪಾರ್ಥ, ನೀನ್ ಯಾರ ಪರ? ನಿಮ್ ಅತ್ತಿಗೆ ಪರನಾ ಇಲ್ಲ ನಿಮ್ಮ ಅಣ್ಣನ ಪರನಾ? ನಾನು ಯಾರ ಪರನೂ ಅಲ್ಲಪ್ಪ. ಐ ಆಮ್ ಫುಲ್ಲಿ ಇಂಡಿಪೆಂಡೆಂಟ್. ಆದ್ರೂ ನನ್ನ ಸಪೋರ್ಟ್ ಅಕ್ಕೆಗೇನೆ. ನಾನು ಗೌತಮ್ ಕಡೆ. ಗೌತಮ್ ಗೆದ್ದ ಮೇಲೆ ಪಾರ್ಟಿ ಕೊಡ್ಬೇಕಾಯ್ತಾ? ಅಣ್ಣ, ನಿನ್ ಯಾವಾಗ್ಲೂ ಅದೇ ಯೋಚನೆನಾ? ಅಂಡರ್ಸ್ಟ್ಯಾಂಡ್. ಅಜ್ಜಿ, ನೀವ್ ಯಾರ ಕಡೆ? ನಾನಂತೂ ಇಬ್ಬರ ಕಡೆನು. ಹಾ ಸರಿ, ಈಗ ಆಟ ಶುರು ಮಾಡೋಣ. ಸಾರಿ, ಶಾಸ್ತ್ರ ಶುರು ಮಾಡೋಣ. ಎಸ್ ಅಪರ್ಣ. ರೆಡಿ? 1 2 3 ಗೋ. ನಿನ್ ಕೈ ತೋರ್ಸು. ಕೈ. ಸಾರಿ ಅತ್ತಿಗೆ. ಅಪರ್ಣ. 1 2 3 ಗೋ. ಹಲೋ ಅಮ್ಮ, ಹೇಳು. ಎಂತ ಇದ್ದೀರಾ? ಬರ್ತೀರಾ ಅಂತ ನಾವೆಲ್ಲ ಇಲ್ಲಿ ಕಾಯ್ತಾ ಇದೀವಿ. ಜಸ್ಟ್ ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆದ್ವಿ. ಕ್ಯಾಬ್ನಲ್ಲಿ ಇದೀವಿ, ಬರ್ತಿದೀವಿ. ಓ ಜೀವ, ನನ್ ಸೊಸೆನ್ ಬೇಗ ಕರ್ಕೊಂಬಾರೋ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ನಾವೆಲ್ಲ ಕಾಯ್ತಾ ಇದೀವಿ. ನೀವ್ ಬರೋದೊಂದೇ ಬಾಕಿ, ಬೇಗ ಬನ್ನಿ. ಅಮ್ಮ, ಬರ್ತಿದೀವಿ ಅಂತ ಹೇಳಿದ್ನಲ್ಲ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಂಗೂ ಗೊತ್ತು ತಾನೆ. ನೀನ್ ಇದನ್ನ ಮೊದ್ಲೇ ಹೇಳಿದಿದ್ರೆ ಫ್ಲೈಟ್ ಅನ್ನ ಡೈರೆಕ್ಟ್ ಆಗಿ ಮನೆ ಮುಂದೆ ಲ್ಯಾಂಡ್ ಮಾಡಿಸ್ತಿದ್ದೆ. ಕಾಮಿಡಿ. ನನ್ ರೇಗ್ಸಿದ್ ಸಾಕು. ನಾನ್ ಡ್ರೈವ್ ಮಾಡ್ತಿದ್ರೆ ಏರ್ಪೋರ್ಟ್ ಇಂದ ಜಸ್ಟ್ 20 ಮಿನಿಟ್ಸ್ ಅಲ್ಲಿ ಮನೆ ಮುಂದೆ ಇರ್ತಾ ಇದ್ದೆ, ಗೊತ್ತಾ? ನೀನ್ ಬಿಡಮ್ಮ, ಗ್ರೇಟ್ ಮಿಸ್ 1988 ಅಲ್ವಾ? ಬಿಟ್ರೆ ಕಾರ್ನ ಫ್ಲೈಟ್ ತರ ಓಡಿಸ್ತೀಯ. ಅದು ಕರೆಕ್ಟೇ. ಸಾಕು ಕಾಮಿಡಿ ಮಾಡಿದ್ದು, ಬೇಗ ಬಾ. ಹಾ, ಓಕೆ, ಬಾಯ್. ಆಯ್ತಾಯ್ತು. ಏನಂತೆ? ಆದಷ್ಟು ಬೇಗ ಮನೆಗೆ ಹೋಗ್ಬೇಕಂತೆ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಖುಷಿಯಿಂದ ವೇಟ್ ಮಾಡ್ತಿದ್ದಾರೆ. ನಾವೀಗ ನಿಮ್ಮ ಮನೆಗೆ ಹೋಗ್ಲೇಬೇಕಾ? ನಾಳೆ ಹೋದ್ರೆ ಓಕೆ ಅಲ್ವಾ? ಇದೇನ್ ಹೀಗೆ ಕೇಳ್ತಿದ್ಯಾ ಮಹಿ? ಅಲ್ಲಿ ಶಾಸ್ತ್ರ ಮಾಡೋದಕ್ಕೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ನಾವು ಅಲ್ಲಿಗೆ ಹೋಗ್ಲೇಬೇಕಲ್ವಾ? ಸಾರಿ ಜೀವ, ನನ್ಗೆ ಇವಾಗ ಬರಕ್ಕಾಗಲ್ಲ. ನಾನಿವಾಗ ನಮ್ಮ ಮನೆಗೆ ಹೋಗ್ಲೇಬೇಕು. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗಿದ್ಮೇಲೆ ಹೋಗ್ಬೋದಲ್ವಾ ಮಹಿ? ಶಾಸ್ತ್ರಕ್ಕೆ ನನ್ನ ಹತ್ರ ಯಾವ್ದೋ ಡ್ರೆಸ್ಸಸ್ ಇಲ್ಲ ಜೀವ. ನನ್ನ ಹತ್ರ ಬರೀ ಹನಿಮೂನಿಗೆ ತಗೊಂಡೋಗಿರೋ ಡ್ರೆಸ್ಸಸ್ ಇದೆ ಅಷ್ಟೇ. ಅದೇನು ಪ್ರಾಬ್ಲಮ್ ಆಗಲ್ಲ. ಈಗ ನಾವು ಅಲ್ಲಿ ಇರಬೇಕು ಅಷ್ಟೇ. ಶಾಸ್ತ್ರ ನಡೆಯುತ್ತಾನೆ ಇಂಪಾರ್ಟೆಂಟು. ಲಾಸ್ಟ್ ಮಿನಿಟಲ್ಲಿ ನಾವು ಬರಲ್ಲ ಅಂತಂದ್ರೆ ಅವ್ರು ಏನು ಅನ್ಕೊಳ್ಳಲ್ಲ ಹೇಳು. ಪ್ಲೀಸ್ ಜೀವ, ಅರ್ಥ ಮಾಡ್ಕೋ. ಬರೀ ಡ್ರೆಸ್ ಒಂದೇ ಅಲ್ಲ, ನನ್ನ ವರ್ಕ್ ರಿಲೇಟೆಡ್ ಥಿಂಗ್ಸು ನಮ್ಮನೇನಲ್ಲೇ ಇರೋದು. ಅದೆಲ್ಲ ನನಗೆ ತುಂಬಾ ಇಂಪಾರ್ಟೆಂಟು. ನಾನು ಅದನ್ನೆಲ್ಲ ತಗೋಬೇಕು. ಮಹಿ, ಸ್ವಲ್ಪ ಹೊತ್ತಷ್ಟೇ. ಶಾಸ್ತ್ರ ಮುಗಿದ್ಮೇಲೆ ಮನೆ ಹೋಗ್ಬೋದಲ್ವಾ? ಏನು ಪ್ರಾಬ್ಲಮ್ ಆಗಲ್ಲ. ಇದನ್ನ ನೀನೇ ನಿಮ್ಮ ಮನೆಯವ್ರಿಗೆ ಹೇಳು. ಶಾಸ್ತ್ರನ ಪೋಸ್ಟ್ಪೋನ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಪ್ಲೀಸ್ ಜೀವ, ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಪ್ಲೀಸ್ ಜೀವ, ಪ್ಲೀಸ್. ಡೋಂಟ್ ವರಿ ಜೀವ, ಎವ್ರಿಥಿಂಗ್ ವಿಲ್ ಬಿ ಓಕೆ. ನಾವಿವಾಗ ನಮ್ಮ ಮನೆಗೆ ಹೋಗೋಣ. ನೀನು ನಿಮ್ಮ ಅಕ್ಕ ನೋಡ್ದಾಗತ್ತೆ. ನನಗೂ ನನ್ನ ಅಣ್ಣ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಹೇಗಿದ್ರು ನಾವು ಅವ್ರ ಮದ್ವೆಲಿ ಇರೋಕ್ಕಾಗಲಿಲ್ಲ ಅಲ್ವಾ? ಸೊ ಎಲ್ಲ ಕೆಲಸ ಒಟ್ಟಿಗೆ ಆದಾಗತ್ತೆ. ಏನಂತ್ಯಾ ಜೀವ? ಏನ್ ಯೋಚನೆ ಮಾಡ್ತಿದ್ಯಾ? ಓಕೆ. ಹೇ, ಥ್ಯಾಂಕ್ ಯು. ಇವಳೆ ಕೂತ್ಕೋ ಇಲ್ಲಿ. ಕೂತ್ಕೋ. ಯಾಕಜ್ಜಿ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದ್ರಿ? ಗೊತ್ತಿಲ್ಲದೆ ನನ್ನಿಂದ ಏನಾದರೂ ತಪ್ಪಾಯ್ತಾ? ಕ್ಷಮಿಸಿ. ಮಾತೆತ್ತಿದ್ರೆ ನನ್ನನ್ನ ಹೇ ಇವಳೆ ಅಂತ ಕರಿತಿರಲ್ಲ. ನನ್ನ ಹೆಸರು ಭೂಮಿಕಾ. ಮರ್ತೋಗಿದ್ಯಾ ನಿಮಗೆ? ನೀವ್ಯಾಕೆ ನನ್ನನ್ನ ಹೆಸರಿಡ್ದು ಕರೆಯಲ್ಲ? ಅದ ಹಾಗೆ ಸ್ವಲ್ಪನೂ ನಾಚಿಕೆ ಬಿಗುಮಾನ ಇಲ್ದೆ ನನ್ ಮೊಮ್ಮಗನ್ನ ಹೆಸರಿಡಿದು ಕರಿತೀಯಲ್ಲ, ಅದಕ್ಕೆ ನಾನು ಈ ರೀತಿ ಕರಿತಾ ಇರೋದು. ಆದ್ರೆ ಅಜ್ಜಿ, ನಾನು ಈಗಷ್ಟೇ ಅಲ್ಲ, ಮದುವೆ ಮುಂಚೆಯಿಂದಾನು ಅವ್ರಿಗೆ ಹಾಗೆ ಕರೆಯೋದು. ಇಲ್ಲಿ ತನಕ ಒಂದ್ ಲೆಕ್ಕ ಆದ್ರೆ ಇನ್ನು ಮುಂದೆ ಬೇರೆನೆ ಲೆಕ್ಕ. ನೀನು
ಇನ್ಮೇಲೆ ಹೇಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊ. ಈಗ ನಾನು ಏನ್ ಮಾಡ್ಬೇಕಾಚೆ? ಹಾ, ಹಾಗ್ಬಾ ದಾರಿಗೆ. ಈ ಮನೆಯಲ್ಲಿ ಕೆಲವು ನಿಯಮಗಳಿದಾವೆ, ಅದನ್ನ ನೀನು ಚಾಚು ತಪ್ಪದೆ ವೃತದ ತರ ಪಾಲಿಸ್ಬೇಕು. ಹೇಳಿ ಕೇಳಿ ನೀನು ಈ ಮನೆಗೆ ಹಿರಿ ಸೊಸೆ. ನೀನ್ ಈ ಮನೆಯಲ್ಲಿ ಸರಿಯಾಗಿ ನಡ್ಕೊಂಡು ಮುಂದೆ ಸೊಸೆಯಾಗಿ ಬರೋವ್ರಿಗೆ ಮೇಲ್ಪಂಕ್ತಿ ಹಾಕೊಡ್ಬೇಕು. ಅರ್ಥ ಆಯ್ತಾ? ಹಾ ಅಜ್ಜಿ, ಅರ್ಥ ಆಯ್ತು. ಅದೇನೋ ನಿಯಮ ಅಂದ್ರಲ್ಲ, ಅದೇನದು? ಹಾ, ಹೇಳ್ತೀನಿ. ಈಗ ಅಲ್ಲಿಗೆ ಬರ್ತೀನಿ. ಮೊದಲನೇ ನೇಮ, ಕಷ್ಟದೇನು ಇರ್ದೇ ಇರ್ಲಪ್ಪ ದೇವ್ರೆ. ನಿನ್ನ ಗಂಡನ್ನ ಯಾವತ್ತೂ ಹೆಸರಿಡದು ಕರಿಬಾರ್ದು. ನಿನ್ನ ಗಂಡನ್ನ ಪ್ರೀತಿಯಿಂದ ಗೌರವದಿಂದ ಕಾಣ್ಬೇಕು. ಗಂಡನ ಬೇಕು ಬೇಡಗಳನ್ನ, ಆಗು ಹೋಗುಗಳನ್ನ ಹೆಂಡತಿಯಾದವಳು ನೋಡ್ಕೋಬೇಕು. ಇದು ಅವಳ ಮೊದಲನೇ ಕರ್ತವ್ಯ. ಇನ್ನು ಎರಡನೇದೇನಪ್ಪ ಅಂದ್ರೆ, ಈ ಮನೆಯಲ್ಲಿ ನೀನ್ ಯಾವ ಕೆಲ್ಸನೂ ಮಾಡ್ಬೇಕಾಗಿಲ್ಲ. ಎಲ್ಲ ಕೆಲಸ ಮಾಡೋದಕ್ಕೆ ಆಳಿದ್ದಾರೆ. ಆದ್ರೆ ಈ ಮನೆ ದೀಪ ಮಾತ್ರ ಸೊಸೆಯಾದ ನೀನೇ ಹಚ್ಬೇಕು. ಮೂರನೇದು? ಮೊದ್ಲು ಇದೆರಡನ್ನ ಪಾಲ್ಸು. ಅದ್ ಸರಿ ಹೋದ್ರೆ ಮುಂದಿಂದ ಹೇಳ್ತೀನಿ. ಸರಿ ಅಜ್ಜಿ. ಖಂಡಿತ ಹೇಳಿ ಅಜ್ಜಿ, ಏನು ಅಂತ? ಅದು ಮದ್ವೆ ದಿನ ಫೋಟೋ ತೆಗಿಸುವಾಗ ನೀನು ಭೂಮಿಕನ್ಗೆ ಸ್ವೀಟ್ ತಿನ್ಸಿದ್ಯಂತಲ್ಲ. ನಿನ್ನ ಆಪ್ತ ಮಿತ್ರ ನನ್ಗೆ ಹೇಳ್ದ. ಈಗ ನಾನು ಅದನ್ನ ನೋಡ್ಬೇಕಂತ ಆಸೆ ಕಣೋ. ಇವತ್ತ ತಿನ್ಸ ಅಜ್ಜಿ, ಈಗ ಯಾಕೆ ಬೇಡ, ಬಿಡಿ ಅಜ್ಜಿ. ಬ್ರೋ, ಅಜ್ಜಿ ಪ್ರಾಮಿಸ್ ನ ಫುಲ್ಫಿಲ್ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ಯಾ. ಅವ್ರು ಹೇಳ್ದಂಗೆ ನೀ ಕೇಳಲೇಬೇಕು, ನಿಂಗೆ ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ತಿನ್ಸು ಬ್ರೋ, ಇನ್ನೊಂದು ಟೈಮ್ ನೋಡ್ತೀವಿ ಎಲ್ರೂ. ಭಾರತ ತಿನ್ಸು ಬ್ರೋ. ಏನ್ ಮುಖ ನೋಡ್ತಾ ಇದ್ದೀರಾ? ತಿನ್ಸೋ. ಈಗ ಸಮಾಧಾನ ಆಯ್ತು ನನಗೆ. ಬಂದ್ರಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಅಯ್ಯೋ, ಎಷ್ಟು ಅಪಶಕನ ಇದು. ಏನಮ್ಮ, ಸ್ವಲ್ಪ ನೋಡ್ಕೊಂಡಲ್ವಾ? ಮನೆ ತುಂಬಿಸ್ಕೊಳ್ಳೋದು ಅಂದ್ರೆ ಏನಮ್ಮ ಅನ್ಕೊಂಡಿದ್ಯಾ ನೀನು? ಅದೃಷ್ಟ ಐಶ್ವರ್ಯ ನಮ್ಮ ಮನೆಗೆ ಬರುತ್ತೆ ಅನ್ನೋ ನಂಬಿಕೆ ಇದೆ. ಅಂಥ ನಂಬಿಕೆನೆ ಆರಿಸ್ಬಿಟ್ಟಲ್ಲಮ್ಮ ನೀನು. ಅಮ್ಮಮ್ಮ, ಏನು ತಿಳಿದಾಯ್ತು, ಅದ್ರಲ್ಲೂ ಇವಳಿಗಿದೆಲ್ಲ ಅಭ್ಯಾಸ ಇಲ್ಲ. ಇಟ್ಸ್ ಓಕೆ, ಬಿಟ್ಬಿಡಿ. ಯಾವುದಕ್ಕೆ ಆಗ್ಲಿ ಶ್ರದ್ಧೆ ಇಂಪಾರ್ಟೆಂಟು. ಅದಿಲ್ಲ ಅಂದ್ರೇನೆ ಹೀಗಾಗೋದು. ಶಾಸ್ತ್ರ ಟೈಮ್ನಲ್ಲಿ ಈ ರೀತಿ ಬೇಜವಾಬ್ದಾರಿಯಿಂದ ಫೋನಲ್ಲಿ ಮಾತಾಡ್ತಾರ? ಅಂತ ಗನಂಧಾರಿ ಕೆಲಸ ಏನಿರುತ್ತೋ. ಅದು ಇಂಪಾರ್ಟೆಂಟ್ ಕಾಲ್ ಇತ್ತು, ಅದಕ್ಕೆ ಮಾತಾಡ್ತಾ ಇದ್ದೆ. ಐ ಆಮ್ ರಿಯಲಿ ಸಾರಿ. ನಿಮ್ಗೆಲ್ಲ ಸೊಸೆ ಐಶ್ವರ್ಯ ತರ್ತಾಳೆ ಅಂತ ನಂಬಿಕೆ ಇದೆ ಅಲ್ವಾ? ಈಗ ದೀಪ ಆರಿರಬಹುದು, ಬಟ್ ನಿಜವಾಗ್ಲೂ ನಾನು ಐಶ್ವರ್ಯನೇ ತಂದಿದ್ದೀನಿ. ಈ ಬ್ಯಾಗಲ್ಲಿ ಅತ್ತೆಗೋಸ್ಕರ ಮೇಕಪ್ ಐಟಮ್ಸ್ ತಂದಿದ್ದೀನಿ. ಹಾಗೆ ಅಪೇಕ್ಷೆಗೋಸ್ಕರ ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸ್ ಅಂಡ್ ಕಾಸ್ಟ್ಯೂಮ್ಸ್ ತಗೊಂಡ್ಬಂದಿದ್ದೀನಿ. ಯಾರನ್ನೂ ಮರ್ತಿಲ್ಲ, ಎಲ್ರಿಗೂ ಗಿಫ್ಟ್ ತಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ನನ್ನ ಮುದ್ದಿನ ಸೊಸೆ. ಹೋಗಮ್ಮ, ಮ್ಯಾಚಿಸ್ ತಗೊಂಬ.
ಈಗ ಬಲಗಾಲಲ್ಲಿ ಸೇರನ್ನೊದ್ದು ಬಲಗಾಲಿಟ್ಟು ಒಳಗ್ ಬಾ. ಇಲ್ಲಿಟ್ಬಿಡು. ದೇವ್ರ ಮನೆ ದೀಪ ಹಚ್ಚ. ಹಚ್ಚಮ್ಮ. ಜೀವ, ಮಹಿ ಮಹಿ ಲೈಟ್ರಲ್ಲ, ಮ್ಯಾಚ್ ಬಾಕ್ಸ್ ಅಲ್ಲಿ ಹಚ್ಚು. ಸಾರಿ ಪರವಾಗಿಲ್ಲಮ್ಮ, ಹಚ್ಚ. ಬಾ, ಆಶೀರ್ವಾದ ತಗೊಳ್ಳೋಣ. 100 ವರ್ಷ ಚೆನ್ನಾಗಿದೆ. ಏನಾಯ್ತು ಮಹಿ? ಯಾಕೆ ನಿದ್ದೆ ಬರ್ತಿಲ್ವಾ? ನಿದ್ದೆ ಬರ್ತಾ ಇದೆ, ಆದ್ರೆ ಮಲ್ಗಕ್ ಆಗ್ತಿಲ್ಲ. ಅಷ್ಟು ಪ್ರಾಬ್ಲಮ್ಸ್ ಇದೆ. ಯಾಕೆ, ಏನಾಯ್ತು? ಇನ್ನೇನಾಗ್ಬೇಕು? ಈ ಬೆಡ್ ಒಳ್ಳೆ ಮ್ಯಾಟ್ ತರ ಇದೆ, ಪಿಲ್ಲೋ ಗಟ್ಟಿಯಾಗಿದೆ, ಮಾರ್ಬಲ್ಸ್ ತರ. ಜೊತೆಗೆ ಈ ಶಕೆ ಬೇರೆ ಓವನ್ ಅಲ್ಲಿ ಇಟ್ಟಾಗ ಫೀಲ್ ಆಗ್ತಾ ಇದೆ. ಬೆಡ್ಶೀಟ್ ಹಾಕೊಂಡ್ರೆ ಶಕೆ ಕಾಟ, ಬೆಡ್ಶೀಟ್ ತೆಗೆದ್ರೆ ಸೊಳ್ಳೆ ಕಾಟ. ಎಷ್ಟು ಹಿಂಸೆ ಆಗ್ತಿದೆ. ಸಾರಿ ಮಹಿ, ಇದೆಲ್ಲ ನಮಗೆ ಅಭ್ಯಾಸ ಆಗಿದೆ, ನಿನಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಹೀಗಾಗ್ತಿದೆ. ಅಂದ್ರೆ ನಾನು ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀಯಾ? ಹಾಗಲ್ಲ, ಹೋಗ್ತಾ ಹೋಗ್ತಾ ನಿನಗೆ ಅಭ್ಯಾಸ ಆಗತ್ತೆ ಅಂತ ಹೇಳಕ್ ಬಂದೆ. ಓ ನೋ, ನಂಗೆ ಹುಚ್ಚಿಡಿತಾ ಇದೆ, ಆಗ್ತಾ ಇಲ್ಲ ನನ್ನ ಕೈಲಿ. ನಾನು ನಿದ್ದೆ ಮಾಡಬೇಕು. ಮಹಿ ಸಾರಿ, ನನ್ನಿಂದಾಗಿ ನೀನಿದೆಲ್ಲ ಅನುಭವಿಸೋ ಹಾಗಾಯ್ತು. ಓಕೆ, ನೀನು ಅಷ್ಟೊಂದೆಲ್ಲ ಏನು ಫೀಲ್ ಆಗಬೇಡ. ನೀನನ್ನ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ಸೊ ಏನೇ ಆದರೂ ಅಡ್ಜಸ್ಟ್ ಮಾಡ್ಕೋತೀನಿ. ಫ್ಯಾನ್ ಆನಲ್ಲೇ ಇದೆ, ಬೆಡ್ಶೀಟ್ ಮತ್ತೆ ಪಿಲ್ಲೋನ ನಾಳೆ ಚೇಂಜ್ ಮಾಡಿಸ್ತೀನಿ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೋ ಪ್ಲೀಸ್. ಓಕೆ, ಗುಡ್ ನೈಟ್, ವೆಲ್ಕಮ್. ಸ್ನಾನ
ಬಂದಿದ್ದಾರೆ ಅನ್ಸುತ್ತೆ. ಟಕ್ಕಂತ ಹೋಗಿ ಪಟ್ಟಂತ ಫೋನ್ ಎತ್ಕೊಂಡ್ ಬಂದ್ಬಿಡ್ತೀನಿ. ಸಾರಿ, ಐ ಆಮ್ ರಿಯಲಿ ವೆರಿ ಸಾರಿ. ನೋಡಿ ನಾನು ಐ ರಿಯಲಿ ವೆರಿ ಸಾರಿ. ನಾನು ಕೆಳಗೆ ಹೋಗಿದ್ದೆ, ಅಜ್ಜಿ ಸಿಕ್ಕಿದ್ರು, ನಿಮ್ಮನ್ನ ಜೊತೆಲೆ ಕರ್ಕೊಂಡು ಬರಬೇಕು ಅಂತ ಮತ್ತೆ ಮೇಲೆ ಕಳ್ಸಿದ್ರು. ನಾನು ಆಚೆನೆ ವೇಟ್ ಮಾಡ್ತಿದ್ದೆ. ನೀವು ರೆಡಿ ಆಗೋ ಟೈಮ್ ಆಗುತ್ತೆ ಅಂದ್ಬಿಟ್ಟು ಏನ್ ಮಾಡೋದು ಅಂತ ಗೊತ್ತಾಗದೆ ಅಮ್ಮನ ಹತ್ರ ಕಾಲ್ ಮಾಡಬೇಕು ಮಾತಾಡಬೇಕು ಅಂತ ಫೋನ್ ತಗೊಳಕ್ಕೆ ಒಳಗೆ ಬಂದೆ. ಬಟ್ ನಾನು ನಾಕ್ ಮಾಡಿದೆ ಡೋರಲ್ಲಿ. ನೀವು ಸ್ನಾನ ಮಾಡ್ತಿದ್ರಿ, ಅಷ್ಟರಲ್ಲಿ ತಗೊಂಡು ಹೋಗೋಣ ಅಂತ ಅನ್ಕೊಂಡೆ. ಅವಾಗ ರಿಯಲಿ ಸಾರಿ, ವೆರಿ ಸಾರಿ. ಒಂದೂವರೆ ಅಡಿ ಗಣೇಶನ್ ಕೊಡಿ. ಚೆನ್ನಾಗಿದೆ. ಹಾಗೆ ಗೌರಿನೂ ಕೊಟ್ಬಿಡಿ. ಗಣೇಶನ್ ಕೊಟ್ಮೇಲೆ ಗೌರಿ ಕೊಡದೇ ಇರ್ತೀರಾ? ನೋಡಿ ಚೆನ್ನಾಗಿದೆ. ಎಷ್ಟು? 1300 ರೂಪಾಯಿ ಆಗುತ್ತೆ. 1300 ರೂಪಾಯಿ? ಲಾಸ್ಟ್ 1000 ರೂಪಾಯಿ ಕೊಡ್ತೀನಿ ಅಷ್ಟೇ. ಅಷ್ಟು ಕಮ್ಮಿ ಮಾಡಿದ್ರೆ ನಮ್ಗೆ ₹1 ಉಳಿಯೋದಿಲ್ಲ. ಅಯ್ಯೋ ಬರುತ್ತಣ್ಣ ಕೊಡಿ. ಜೀವ, ಯಾಕೆ ಹೀಗೆ ಮಾಡ್ತಿದ್ಯಾ? ಆಫ್ಟರ್ ಆಲ್ 300 ರೂಪೀಸ್ ತಾನೆ, ಕೊಟ್ಬಿಡು. ಸುಮ್ಮನೆ ಇರುಮಿ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. 1000 ರೂಪಾಯಿನು ಅದಕ್ಕಿಂತ ಕಡಿಮೆಲೆ ಬರುತ್ತೆ. ಹೋದ್ ಸರಿ ಅಕ್ಕನ ಜೊತೆ ಬಂದಾಗ 1000 ರೂಪಾಯಿಗಿಂತ ಕಡಿಮೆಲೆ ಕೊಟ್ಟಿದ್ದ. ಇದೆಲ್ಲ ನಮ್ಗೆ ಅಕ್ಕನೇ ಕಳ್ಸಿಕೊಟ್ಟಿರೋದು. ಅಣ್ಣ 1100 ರೂಪಾಯಿ ಲಾಸ್ಟ್ ಕೊಡ್ತೀನಿ, ತಗೊಳ್ತೀರಾ? ಸರಿ ಕೊಡಿ. ಹೆಂಗೆ? ಈಗಲೇ ತಗೊಂಡೋಗ್ತೀರಾ? ಕೊಡಿ. ಗುಂಡು, ಭೂಮಿಕಾ ಬನ್ನಿ. ಭೂಮಿಕಾ, ನಿಮ್ ತವ್ರ ಮನೆಯಲ್ಲಿ ಗೌರವನ್ ಕೊಟ್ಟಿದಾರಲ್ಲ, ಅದನ್ನ ತಗೊಂಡು ಬಂದು ಪೂಜೆ ಗಿಡಮ್ಮ. ಗೌರಮ್ಮನ ಪೀಠದಲ್ಲಿ ಕೂರ್ಸಮ್ಮ, ಅಲ್ಲಿ ಮಧ್ಯ. ಹಾ, ಕರೆಕ್ಟ್. ಪುರೋಹಿತ್ರೆ, ನಮ್ಮ ಗುಂಡು ಮದುವೆ ಆದ್ಮೇಲೆ ಮೊದಲನೇ ಹಬ್ಬ ಇದು. ಅದಕ್ಕೆ ಈ ಮನೆ ಸೊಸೆ ಕೈಯಿಂದ ಪೂಜೆ ಮಾಡಿಸ್ಬಿಡಿ. ಆಯ್ತಮ್ಮ, ಕೂತ್ಕೊಳ್ಳಿ. ಈ ಗುಂಡು ಅಲ್ಲೇ ಯಾಕೋ ನಿಂತಿದ್ಯಾ? ಬಾಯಿಲಿ, ನೀನ್ ಹೆಂಡತಿ ಪಕ್ಕ ಕೂತ್ಕೋ. ಈ ಬಾರು ಎಷ್ಟು ನಾಚ್ತಿಯಲ್ಲ, ಬಾ. ಬ್ರೋ, ಕಮ್ ಬ್ರೋ, ಬನ್ನಿ. ನಾನ್ ಮಾಡ್ಬೇಕಾ? ಹೌದು. ಓಕೆ, ಹಾಗಿದ್ರೆ ಪ್ರಸಾದನ ಆನ್ಲೈನಲ್ಲಿ ಆರ್ಡರ್ ಮಾಡ್ಬಿಡೋಣ. ಆನ್ಲೈನ್ ಅಲ್ಲ. ಏನ್ ಹೇಳ್ತಿದ್ಯಾ ನೀನು? ಯಾಕೆ ಎಲ್ರು ನಗ್ತಾ ಇದ್ದೀರಾ? ಈ ತರ ಹೆವಿ ಜೋಕ್ ಮಾಡಿದ್ರೆ ಯಾರಾದ್ರೂ ನಗ್ದೇ ಇರ್ತಾರ? ಓಕೆ ಸಾರಿ, ಚಿಲ್, ತಮಾಷೆ ಮಾಡಿದೆ. ಹಾಗಲ್ಲ ಮರಿ, ಈಗ ಆನ್ಲೈನ್ ಅಲ್ಲಿ ಎಲ್ಲವೂ ಸಿಕ್ಕತ್ತೆ. ದುಡ್ಡಿದ್ರೇನಂತೆ, ಎಲ್ಲ ಮನೆ ಬಾಗ್ಲಿಗೆ ಬರುತ್ತೆ. ಆದ್ರೆ ಅದರಲ್ಲಿ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೋದಿಲ್ಲ, ಖುಷಿನೂ ಸಿಕ್ಕೋದಿಲ್ಲ. ಅದೆರಡೂ ಸಿಕ್ಕಬೇಕು ಅಂದ್ರೆ ನಾವು ನಮ್ಮ ಕೈಯಾರೆ ಭಕ್ತಿಯಿಂದ ಪ್ರೀತಿಯಿಂದ ಮನೆಯಲ್ಲಿ ಪ್ರಸಾದ ತಯಾರು ಮಾಡಿ ಅದನ್ನ ಅಮ್ಮಂಗೆ ನೈವೇದ್ಯವಾಗಿ ಇಡ್ಬೇಕು. ಅವಾಗ ನೆಮ್ಮದಿ ಸಿಕ್ಕತ್ತೆ. ಓಕೆನಾ? ಶೋ, ಸಾಕ್ ಸುಮ್ನೆ ರೀ. ಏನು ನಿಮ್ಮೆಲ್ಲರಿಗೂ ಎಲ್ಲ ಗೊತ್ತು ಅನ್ನೋ ತರ ನಗ್ತಾ ಇದ್ದೀರಲ್ಲ? ಪಾಪ ಅವಳು ಮುಂದೆ ಕಲಿತಾಳೆ ಅಲ್ವಾ ಮಾಹಿ? ಇವಾಗ ನಾನ್ ನೋಡು, ಕಾರ್ ಓಡಿಸೋದೇ ಬರ್ತಾ ಇರ್ಲಿಲ್ಲ. ಕಲಿತಾ ಇವಾಗ ಎಕ್ಸ್ಪರ್ಟ್ ಡ್ರೈವರ್ ಆಗ್ಬಿಟ್ಟಿದ್ದೀನಿ. ವಾಟ್? ಎಕ್ಸ್ಪರ್ಟ್ ಡ್ರೈವರಾ? ಅಫ್ಕೋರ್ಸ್. ಬಾ ಪುಟ್ಟಿ, ನಾನ್ ನಿನ್ಗೆ ಪ್ರಸಾದ ಮಾಡೋದು ಹೆಂಗೆ ಅಂತ ಟ್ರೈನಿಂಗ್ ಕೊಡ್ತೀನಿ. ಬಾ. ಓಂ ಹಿರಣ್ಯಪಾತ್ರಮದೋ ಪೂರ್ಣಂ ದದಾತಿ. ಎಲ್ಲ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಮುತ್ತೈದೆಯಾಗಿ
ಗಂಡ ಹೆಂಡತಿ 100 ಕಾಲ ಸುಖವಾಗಿ ಚೆನ್ನಾಗಿ ಬಾಳಿ. ಏ ಗುಂಡು, ಆದಷ್ಟು ಬೇಗ ನನ್ನ ಕೈಗೆ ಮುದ್ದಾದ ನನ್ನ ಮರಿ ಮಗನ ಕೊಟ್ಬಿಡ್ಬೇಕು ನೀನು. ಕುಂಕುಮ ಇಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ. ಒಂದು ನಿಮಿಷ, ಕುಂಕುಮನ ಹಣೆ ಮಧ್ಯ ಕರೆಕ್ಟಾಗಿ ಇಡಿ, ಇಲ್ಲಾಂದ್ರೆ ಪದೇ ಪದೇ ಇಡಬೇಕಾಗುತ್ತೆ. ಅದೇನಾದರೂ ಆಗಲಿ, ಇವಳನ್ನಂತೂ ನಾನು ಈ ಮನೆಯಿಂದ ಆಚೆ ಬಿಡೋದಿಲ್ಲ. ಗೌತಮ್ ಭೂಮಿಕಾ ಯಾವಾಗಲೂ ಒಂದಾಗಿರಬೇಕು. ನೋಡೋರ ಕಣ್ಣಿಗೆ ಅವ್ರ ಸಂಸಾರ ಚೆನ್ನಾಗಿದೆ ಅಂತಾನೆ ಅನ್ನಿಸ್ಬೇಕು. ಆದರೆ ಒಳಗೊಳಗೆ ಅವರು ದೂರ ದೂರನೇ ಇರಬೇಕು. ಈ ರೈಲ್ವೆ ಟ್ರ್ಯಾಕ್ ತರ ಅಕ್ಕಪಕ್ಕನೇ ಇದ್ರು ಅವನಲ್ಲಿ ಇವಳಲ್ಲಿ ಜಾಯಿನ್ ಆಗಬಾರ್ದು. ಗೌತಮ್ ಭೂಮಿಕನ್ ಸ್ಟೋರಿ ಕೂಡ ರೈಲ್ವೆ ಟ್ರ್ಯಾಕ್ ತರಾನೇ ಅಲ್ವಾ ಸಿಕ್ಕೆ? ಎಕ್ಸಾಕ್ಟ್ಲಿ. ಆದ್ರೆ ಗ್ರಾಚಾರ ಕೆಟ್ಟು ಭೂಮಿಕಾ ಗೌತಮನ್ ಬಿಟ್ಟು ಹೋದ್ರೆ ಹಾಗಾಗದೇ ಇರೋ ಥರ ನಾವು ನೋಡ್ಕೋಬೇಕು, ನೋಡ್ಕೊಳ್ಳೇಬೇಕು. ಮಹಿ, ಮಹಿ ಎದ್ದೇಳು, ಬೇಗ ಹೋಗಿ ಸ್ನಾನ ಮಾಡ್ಕೊಂಬ. ಹೋಗು ಹೋಗು. ಗುಡ್ ಗರ್ಲ್, ಬೇಗ ಬೇಗ. ಓಕೆ. ಅಪ್ಪಿ, ಇದು ತಗೋ, ಜೋಡಿಸ್ಕೊಡು ಅಪ್ಪಂಗೆಲ್ಲ. ಜೀವ, ಮಹಿ ಇಲ್ಲಿ. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ನಿಂಗೆ ಗೊತ್ತಲ್ವಾ, ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಟೈಮ್ ಬೇಕು. ಗೊತ್ತಾಗತ್ ಕಣೋ, ಆದ್ರೆ ಇವತ್ತು ಪೂಜೆ ಇಷ್ಟೊತ್ತಿಗೆ ಇಲ್ಲಿ ಇರ್ಬೇಕಿತ್ತು ಅವಳು. ಅದು ಅವಳಿಗೆ ಸೀರೆ ಊಟ ಅಭ್ಯಾಸ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗತ್ತೆ. ನನ್ಗೆ ಹೇಳಿದ್ರೆ ನಾನು ಹೆಲ್ಪ್ ಮಾಡ್ತಿರ್ಲಿಲ್ವಾ ಜೀವ? ಹೋಗಿ ಕರ್ಕೊಂಬ, ಹೋಗಿ ಬೇಗ. ಮಹಿ, ಮಹಿ, ಮಹಿ ಎದ್ದೇಳು, ಎದ್ದೇಳು, ರೆಡಿಯಾಗಿ ನೀನು. ಏನ್ ಜೀವ ನೀನು, ಸುಮ್ಮನೆ ಟಾರ್ಚರ್ ಮಾಡಬೇಡ. ಹಬ್ಬ ಪ್ರತಿ ವರ್ಷನೂ ಬರುತ್ತೆ, ನಂಗೆ ಮಲ್ಗಕ್ ಬಿಡು ಪ್ಲೀಸ್. ನಿದ್ದೆ ನೀನ್ ನಾಳೆನೂ ಮಾಡ್ಬೋದು, ಹಬ್ಬ ನಾಳೆ ಮಾಡೋಕ್ಕಾಗಲ್ಲ. ನೋಡು, ಎದ್ದೇಳು. ಅರ್ಧ ಗಂಟೆ ನಿದ್ದೆ ಹಾಳಾದ್ರೆ ಏನಾಗುತ್ತೆ? ಈ ಪೂಜೆ ಶಾಸ್ತ್ರ ಎಲ್ಲ ಇನ್ನು ಎಷ್ಟು ಮಾಡಬೇಕು? ಅವಾಗಲೇ ಅಷ್ಟೊಂದು ಮಾಡ್ಸಲ್ಲ, ನಂಗೆ ನಿದ್ರೆ ಬರ್ತಾ ಇದೆ, ಮಲ್ಗಕ್ ಬಿಡು. ಅರ್ಥ ಮಾಡ್ಕೊ ಮಹಿ, ಇವತ್ತು ಹಬ್ಬ, ಮನೆ ಸೊಸೆಯಾಗಿ ನೀನ್ ಅಲ್ಲಿರ್ಬೇಕು. ನೋಡು, ಅವ್ರು ಪೂಜೆ ಮಾಡ್ತಿದ್ದಾರೆ, ನೀನ್ ಹೀಗೆ ಮಲ್ಕೊಂಡಿದ್ರೆ ಸರಿ ಹೋಗುತ್ತಾ? ಇದ್ರಲ್ಲಿ ಏನಿದೆ ಜೀವ, ನೀವು ಪೂಜೆ ಮಾಡ್ಕೊಳ್ಳಿ, ನಾನು ಲೇಟಾಗಿ ಬಂದು ಜಾಯಿನ್ ಆಗ್ತೀನಿ. ಏನು ಅಂತ ಮಾತಾಡ್ತಿದ್ಯಾ? ಸ್ವಲ್ಪ ಸೆನ್ಸಿಬಲ್ ಬಿಹೇವ್ ಮಾಡು. ಸ್ಟಾಪ್ ಇಟ್ ಜೀವ. ಸ್ವಲ್ಪ ಮೆತ್ತಗೆ ಮಾತಾಡು, ಆಚೆ ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಳ್ಳಿ ಬಿಡು, ಅವ್ರಿಗೂ ಗೊತ್ತಾಗ್ಲಿ ನನ್ನ ಪೇಷನ್ಸ್ಗೂ ಲಿಮಿಟ್ ಇದೆ ಅಂತ. ನಾನು ನೋಡ್ತಾನೆ ಇದ್ದೀನಿ, ನಾನು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನನ್ನನ್ನೇ ಬ್ಲೇಮ್ ಮಾಡ್ತಿದ್ಯಲ್ಲ. ನಿನಗೆ ಚೆನ್ನಾಗಿ ಗೊತ್ತು ನಾವೆಷ್ಟು ಟ್ರಾವೆಲ್ ಮಾಡಿದೀವಿ, ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ. ಆದ್ರೂ ನಿದ್ರೆ ಮಾಡಕ್ ಬಿಡ್ತಿಲ್ವಲ್ಲ ನೀನು. ನಿನ್ನೇನು ಬೇಗ ಎದ್ದಿದ್ದೀನಿ, ರಾತ್ರಿ ಮಲ್ಗೋದು 1 o'clock ಆಗಿದೆ ಅಂತದ್ರಲ್ಲಿ ಇವತ್ತು ಬೇಗ ಎದ್ದೇಳ್ಬೇಕಾ? ನಾನು ಡೈಲಿ ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅಂತ ಗೊತ್ತು ತಾನೆ? ಗೊತ್ತು ತಾನೆ? ಮತ್ತೆ ಯಾಕೆ ಟಾರ್ಚರ್ ಮಾಡ್ತಿದ್ಯಾ?